ಹೌದು, ನಮ್ಮ ಶಾಲೆಯಲ್ಲಿ ಬಾಂಗ್ಲಾದೇಶದ ಮಕ್ಕಳು ಓದ್ತಾ ಇದ್ದಾರೆ. ಸರ್ಕಾರ ಏನು ಮಾಡುತ್ತೋ ನೋಡೇ ಬಿಡ್ತೀವಿ ಅನ್ನೋ ಅಹಂಕಾರದ ಮಾತು ಟೀಚರ್ ಒಬ್ಬರ ಬಾಯಲ್ಲಿ ಬರುತ್ತೆ ಅಂದರೆ ಅವರಿಗೆ ನಮ್ಮ ದೇಶದ ಕಾನೂನು ಮತ್ತು ಪೊಲೀಸ್ ವ್ಯವಸ್ಥೆ ಬಗ್ಗೆ ಅದೆಷ್ಟು ಕೇರ್ಲೆಸ್ ಇರಬೇಕು ನೀವೇ ಲೆಕ್ಕ ಹಾಕಿ. ಬೆಳ್ಳಂದೂರು, ಮಾರತ್ಹಳ್ಳಿ, HAL ಏರ್ಪೋರ್ಟ್ ಹತ್ರ ಎಲ್ಲ ಕಡೆ ಇರೋ ಬಾಂಗ್ಲಾದೇಶದವರು ಮಕ್ಕಳನ್ನ ಹಡೆಯೋದರಲ್ಲೇನು ಹಿಂದೆ ಬಿದ್ದಿಲ್ಲ. ನಮ್ಮ ದೇಶದಲ್ಲೇ ನೆಮ್ಮದಿಯಾಗಿದ್ದುಕೊಂಡು ಮಕ್ಕಳನ್ನ ಹೆತ್ತು ಶಾಲೆಗೂ ಕಳಿಸ್ತಿದ್ದಾರೆ. मारथली में जाता है ना, गवर्नमेंट स्कूल में. वो मारथली मस्जिद है ना, मस्जिद के सामने वाला. कितना पढ़ेगा? अभी 3 में पढ़ता है. ये बच्चे को पढ़ने का यह स्कूल है ना, ये मस्जिद का साथ में. क्या स्कूल? ये गवर्नमेंट कनाडा स्कूल है. हाँ, कनाडा स्कूल और उर्दू स्कूल. उर्दू कन्नड़. उर्दू कन्नಡ. उर्दू कन्नड़ इंग्लिश. ಓಹೋ. ಈ ಬಾಂಗ್ಲಾ ಗ್ಯಾಂಗ್ನವರ ಬಾಯಲ್ಲಿ ಈ ವಿಷಯ ಗೊತ್ತಾಗಿದ್ದೇ ತಡ ಬೆಚ್ಚಿ ಬೀಳುವ ಸರದಿ ನಮ್ಮದಾಗಿತ್ತು. ನೋಡೇ ಬಿಡೋಣ ಅಂತ ಬೆಳ್ಳಂದೂರಿನ ಉರ್ದು ಸ್ಕೂಲ್ಗೆ ವಿಸಿಟ್ ಹಾಕಿದ್ವಿ. ಎದುರಾದದ್ದು ಟೀಚರ್ ಫರೀದಾ. ಇಲ್ಲೆಲ್ಲ ಬಾಂಗ್ಲಾದೇಶರು ಮಕ್ಕಳು ಇಲ್ಲಿ ಬರ್ತಾ ಇದಾವಂತಲ್ಲ, ಹಿಂದ್ಗಡೆ ಎಲ್ಲ ಇದಾವಂತಲ್ಲ, ಇವರೇ? ಹೌದಾ? ಅದಕ್ಕೆ ಏನು ಅಡ್ರೆಸ್ ಪ್ರೂಫ್ ಏನೂ ಇಲ್ಲ ಹಿಂಗೆ ಅಂತಂದು ಪರವಾಗಿಲ್ವಾ ಅಡ್ರೆಸ್ ಪ್ರೂಫ್? ಇದು ಮಸೀದಿದ ಸ್ಕೂಲು? ಇದು ಬೋರ್ಡ್ ಜಾಸ್ತಿ ಮಕ್ಕಳು ಆ ಥರನೇ ಬರ್ತಾರೆ ಎಲ್ಲ ಹೌದಾ? ಎಲ್ಲ ಬಾಂಗ್ಲಾದೇಶದ? ಹಾಂ. ಇಲ್ಲಾಂದ್ರೆ ನಮ್ಮ ಸ್ಕೂಲ್ ಕ್ಲೋಸ್ ಆಗ್ತಾ ಇದೆ. ಮಕ್ಕಳೇ ಇಲ್ಲ, ಊರ್ ಮಕ್ಕಳು ಯಾರು ಇಲ್ಲ. ಹಾಂ. ಎಷ್ಟು ಮಕ್ಕಳು ಬರ್ತಾವ ಬಾಂಗ್ಲಾದೇಶದವರು? ಬಾಂಗ್ಲಾದೇಶವರು ಇದ್ದಾರೆ, ಒಂದು 30 ಮೇಲೆ ಇದೆ. 30 ಮೇಲೆ ಇದಾವ ಮಕ್ಕಳು. ಸುಮಾರು ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ನಮ್ಮ ಬಾಂಗ್ಲಾದೇಶದ ಮಕ್ಕಳು ಇರಲಿ? ಆ್ಯಕ್ಚುಲಿ ಬರ್ತಾ ಇದೆ 4-5 ವರ್ಷ. 4-5 ವರ್ಷ. ಇಲ್ಲಿ ಫುಲ್ ಶೆಡ್ ಇದೆ. ಹಾಂ. ಬೇಕಾದಷ್ಟು ಹುಡುಗರಿಲ್ಲ ಅಂದ್ರೆ ಸ್ಕೂಲ್ ಮುಚ್ತಾರೆ ಅಂದ್ರೆ ಯಾವ ದೇಶದ ಹುಡುಗರಾದರೂ ಸರಿ ಪಾಠ ಮಾಡ್ತಾರಾ? ಇಂಥ ಶಿಕ್ಷಕರು ಮಕ್ಕಳಲ್ಲಿ ದೇಶಪ್ರೇಮದ ಬಗ್ಗೆ ಇನ್ಯಾವ ರೀತಿಯ ಆದರ್ಶಗಳನ್ನ ಕಲಿಸಬಹುದು ಹೇಳಿ? ಈ ಶಿಕ್ಷಕಿಗೆ ಬಾಂಗ್ಲಾದೇಶದ ಜನ ದೇಶದಲ್ಲಿ ನಡೆಸ್ತಿರೋ ಭಯೋತ್ಪಾದಕ ಕೃತ್ಯಗಳ ಬಗ್ಗೆ ಕಾಮನ್ ಸೆನ್ಸ್ ಕೂಡ ಇಲ್ವಾ? ವಿಷಯ ಗೊತ್ತಾದ ತಕ್ಷಣ ಸಂಬಂಧಪಟ್ಟವರಿಗೆ ತಿಳಿಸ್ಬೇಕು ಅನ್ನೋ ಪರಿಜ್ಞಾನವೂ ಇಲ್ವಾ? ನೋ ಚಾನ್ಸ್. ಈ ಎಮ್ಮನ್ನ ಕೇಳಿದ್ರೆ ಏನು ಮಾಡ್ತಾರೋ ಮಾಡ್ಕೊಳ್ಳಿ ಅನ್ನೋ ಅಹಂಕಾರದ ಮಾತು ಕೇಳಬರುತ್ತೆ. ಈ ದೊಡ್ಡ ದೊಡ್ಡ ಹುಡುಗರು ಇದಾವಲ್ಲ ಅಲ್ಲಿ ಬಾಂಗ್ಲಾದೇಶದಲ್ಲಿ ಒಂದು 4-5ನೇ ಕ್ಲಾಸ್ ಓದ್ಬಿಟ್ಟು ಬಂದ್ಬಿಟ್ಟಿರ್ತವೆ ಅಂತ ಅಗ್ರಾನಲ್ಲಿ ಅವ್ರು ತಗೊಳ್ತಾರೆ. ಕಾಣ್ತಾರ? ಏನಿಲ್ಲ ಪ್ರಾಬ್ಲಮ್. ಮಕ್ಕಳಿಗೆ ಎಜುಕೇಶನ್ ಬೇಕು, ಏನು ಬಾಂಗ್ಲಾದೇಶ ಇರಲಿ ಬಿಡಿ, ಏನಿರಲಿ ಬಿಡಿ ತಗೊಳ್ತಾರೆ. ಏನು ದೇಶ ಬಿಟ್ಟು ದೇಶ ಅದನ್ನು ಹೇಳ್ತಾರೆ. ಏನು ಹೇಳೋದು ಅವರು ಹೇಳ್ತಾರೆ ಬಿಡಿ. ನಾವು ಎಲ್ಲರಿಗೆ ತಗೊಂಡಿದ್ದೀನಿ, ಯಾರು ಹೇಳ್ತಾರೆ ಹೇಳಿ ಬಿಡಿ, ಏನು ಮಾಡ್ತಾರೆ ನೋಡೋಣ. ಎಲ್ಲರೂ ಇದೆ ನಮ್ಮ ಸ್ಕೂಲಲ್ಲಿ. ಭಾರತಹಳ್ಳಿ ಸ್ಕೂಲ್ನಲ್ಲಿನೂ ಆ ಥರನೇ ಇರೋದು. ಮಾರತಹಳ್ಳಿ ಸ್ಕೂಲ್ ಅಲ್ಲಿ ಉರ್ದು ಸ್ಕೂಲಲ್ಲಿ. ಇಷ್ಟೇ ಅಲ್ಲ, ಈ ಬಾಂಗ್ಲಾದೇಶದವರಿಗೆ ಭಾರತೀಯ ಪೌರತ್ವದ ಲೈಸೆನ್ಸ್ ಸಿಗೋದಕ್ಕೂ ಇವರೇ ಹೆಲ್ಪ್ ಮಾಡ್ತಾರೆ. ಹೇಗೆ ಅಂತೀರಾ? ಶಿಕ್ಷಕರೇ ಸೆನ್ಸಸ್ ಅರ್ಥಾತ್ ಜನಗಣತಿ ಮಾಡ್ತಾರೆ ಅನ್ನೋದು ಗೊತ್ತಿದೆಯಲ್ಲ. ಆ ಟೈಮ್ನಲ್ಲಿ ಇವರು ಈ ಮಕ್ಕಳು ಬಾಂಗ್ಲಾದೇಶದವರು ಅಂತ ಗೊತ್ತಿದ್ದು ಇವರೆಲ್ಲರ ಮೂಲ ಕೋಲ್ಕತ್ತಾ ಅಂತಾನೋ ಡೆಲ್ಲಿ ಅಂತಾನೋ ಎಂಟ್ರಿ ಮಾಡಿಬಿಡ್ತಾರೆ. ಇವಾಗ ನೀವು ಸೆನ್ಸಸ್ ಮಾಡ್ತಿರಲ್ಲ, ಅವಾಗ ಅವ್ರು ಬಾಂಗ್ಲಾದೇಶಕ್ಕೆ ಏನಂತ ಬರೀಬೇಕು ಸೆನ್ಸರ್ಸಲ್ಲಿ? ನಾವೆಲ್ಲ ಕಲ್ಕತ್ತಾ ದೆಹಲಿ ಅಂತ ಬರೀತಾರೆ. ಹೌದಾ? ಬಾಂಗ್ಲಾದೇಶ ಅಂತ ಬರೋದ್ರ ಪ್ರಾಬ್ಲಮ್ ಅಲ್ಲ ಅವ್ರಿಗೆ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ, ಇದು ವಿಚಾರ. ಕೆಲವೇ ತಿಂಗಳ ಹಿಂದೆ ನಾವು ರಹಸ್ಯ ಕಾರ್ಯಾಚರಣೆ ಮಾಡಿ ಬಾಂಗ್ಲಾ ಗ್ಯಾಂಗ್ ವಿಚಾರವನ್ನ ಆಗ ಬೆಂಗಳೂರು ಕಮಿಷನರ್ ಆಗಿದ್ದ ಮಿರ್ಜಿ ಸಾಹೇಬರ ಗಮನಕ್ಕೆ ತಂದಿದ್ವಿ. ಆಗ ಆ ಸಾಹೇಬರು ಕ್ರಮ ಕೈಗೊಳ್ತೀವಿ ಬಿಡಿ ಅನ್ನೋ ಉತ್ತರ ಕೊಟ್ಟಿದ್ರು. ಈಗ ಕಮಿಷನರ್ ಬದಲಾಗಿದ್ದಾರೆ. ಬಾಂಗ್ಲಾ ಗ್ಯಾಂಗ್ ಇಲ್ಲೇ ಇದೆ. ಹಾದಿ ಬೀದಿಯ ದಿನಸಿ ಅಂಗಡಿಯವರಿಗೆ, ಪಾನ್ ಬೀಡ ಅಂಗಡಿಯವರಿಗೆ, ದಾರಿ ಹೋಕರಿಗೆ ಗೊತ್ತಾಗ್ತಿರೋ ವಿಚಾರ
ರಾ ಇಂಟೆಲಿಜೆನ್ಸ್ ಬ್ಯೂರೋದವರಿಗೆ ಗೊತ್ತಿಲ್ಲ. ಹೋಗ್ಲಿ, ನಾವೇ ಹುಡುಕಿ ಇಲ್ಲಿದ್ದಾರೆ ನೋಡಿ ಸ್ವಾಮಿ ಅಂತ ಹೇಳಿದ್ರು ಕ್ರಮ ಕೈಗೊಳ್ಳೋಕೆ ಪೊಲೀಸರಿಗೆ ಪುರುಸೊತ್ತೇ ಇಲ್ಲ. ಬಾಂಗ್ಲಾದೇಶದವರಿಗೆ ವೋಟರ್ ಐಡಿ ಸಿಕ್ಕರೆ ಅವರು ನಾಳೆ ನಮಗೆ ಮತ ಹಾಕ್ತಾರೆ ಅಂತ ರಾಜಕಾರಣಿಗಳು ಕಣ್ಮುಚ್ಚಿ ಕುಳಿತಿದ್ದಾರ. ಅರಗಿಸಿಕೊಳ್ಳಲು ಸಾಧ್ಯವೇ ಇಲ್ಲದ ದೇಶದ ಭದ್ರತೆಗೆ ಮಗ್ಗುಲ ಮುಳ್ಳಾಗಿರುವ ಬಾಂಗ್ಲಾದೇಶದವರು ನಮ್ಮ ನಡುವೆಯೇ ಇದ್ದಾರೆ ಎಂದಾಗ ನೆಮ್ಮದಿಯಾಗಿರೋಕೆ ಹೇಗೆ ಸಾಧ್ಯ ಹೇಳಿ? ಹೇಗೆ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಹೇಳಿ? ಭದ್ರತಾ ಪಡೆಗಳ ಇಷ್ಟೆಲ್ಲ ನಿರ್ಲಕ್ಷ್ಯವನ್ನು ಕಣ್ಣಾರೆ ಕಂಡು ಕೂಡ ನಾವು ಇದೇ ಭದ್ರತಾ ವ್ಯವಸ್ಥೆಯನ್ನು ನೆಚ್ಕೊಳ್ಬೇಕು. ಈಗಾಗಲೇ ಬೆಂಗಳೂರು ಉಗ್ರರ ಹಿಟ್ ಲಿಸ್ಟ್ನಲ್ಲಿದೆ ಅನ್ನೋ ಸುದ್ದಿ ಇವತ್ತಿನದೇನು ಅಲ್ಲ. ಮುಂದೊಮ್ಮೆ ಅಂಥ ದುರ್ಘಟನೆ ಸಂಭವಿಸಿದಾಗ ಓ ಮೈ ಗಾಡ್ ಅನ್ನೋ ಬದಲು ಈಗಲೇ ಎಚ್ಚೆತ್ಕೊಂಡ್ರೆ ಒಳ್ಳೇದಲ್ವಾ? ಅಟ್ಲೀಸ್ಟ್ ಈಗಲಾದರೂ ಎಚ್ಚೆತ್ಕೊಳ್ತಾರ? ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.